ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದು ಪೆದ್ದು ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ತುಂಬ ಹೊತ್ತಿಂದ ಕಾತ್ ಸಾಕಾಯ್ತು. ಇವಾಗ ನಮ್ಮ ಯಜಮಾನ್ರು ಗಾಡಿ ತಗೊಂಡು ಬಂದರು. ಗಾಡಿ ಕೀ ಇಸ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನಾನು ಹೊರಟಿದ್ದು ನನ್ನ ಫ್ರೆಂಡ್ ಮನೆ ಕಡೆಗೆ. ಬನ್ನಿ ಹೋಗೋಣ ಫ್ರೆಂಡ್ಸ್. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ನಾನು ಮನೆಯಿಂದ ಹೋಗೋದ್ರೊಳಗೆ ನನ್ನ ಅಕ್ಕನ ಮಗಳು ಬಸ್ ಸ್ಟ್ಯಾಂಡಲ್ಲಿ ಬಂದು ಕಾಯ್ತಾ ಇದ್ಲು. ಅವಳನ್ನ ಕರ್ಕೊಂಡು ನಾವು ಹೊರಟಿದ್ದು ನನ್ನ ಫ್ರೆಂಡ್ ಮನೆಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಮತ್ತು ನನ್ನ ಅಕ್ಕನ ಮಗಳು ಹೊರಟಿದ್ದು ನನ್ನ ಫ್ರೆಂಡ್ ಮನೆಗೆ. ಯಾಕೆಂತನಾ, ಸುಮ್ಮನೆ ಮಾಡ್ಲಿಕ್ಕಂತೂ ಕೆಲಸ ಇಲ್ಲ, ಮಕ್ಳು ಸ್ಕೂಲ್ ರಜೆ ಇದೆ, ಇನ್ನೇನು ಮಾಡೋದಪ್ಪ, ಸುಮ್ಮನೆ ಹಾಗೆ ಫ್ರೆಂಡ್ ಮಾತಾಡ್ಸ್ಕೊಂಬರೋಣ ಅಂತ ಹೊರಟಿದ್ವಿ. ಇನ್ನೇನು ಅವಳು ಇನ್ನೊಂದು ತಿಂಗಳು ನನ್ನ ಜೊತೆಗೆ ಇರ್ತಾಳೆ. ಅಷ್ಟರ ಮೇಲೆ ಗಂಡನ ಜೊತೆಗೆ ಹೋಗ್ತಾಳೆ. ಆಯಿತು. ಆಮೇಲೆ ನನ್ನ ಫ್ರೆಂಡು ಮದುವೆ ಫಿಕ್ಸ್ ಆಗಿದೆ. ನನ್ನ ಜೊತೆಗಿರೋ ನನ್ನ ಅಕ್ಕನ ಮಗಳದು ಮದುವೆ ಫಿಕ್ಸ್ ಆಗಿದೆ. ಇಬ್ಬರು ಇನ್ನೆರಡು ತಿಂಗಳಲ್ಲಿ ನನ್ನ ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇರೋವರೆಗೂ ಅವ್ರನ್ನ ಕರ್ಕೊಂಡು ಹೋಗೋದು. ಇಲ್ದಿರುವಾಗ ಇದೆಯಲ್ವಾ ಒಂಟಿ ಜೀವನ. ಕೈಯಲ್ಲಿ ಗಾಡಿ ಇದೆ, ಗಾಡೀಲಿ ಪೆಟ್ರೋಲ್ ಇದೆ, ತಲೆಯಲ್ಲಿ ಹೆಲ್ಮೆಟ್ ಇದೆ, ಪಕ್ಕ ಡ್ರೈವಿಂಗ್ ಇದೆ. ಒಂಟಿ ಪಿಶಾಚಿ ಥರ ನನಗೆ ಬೇಕಾಗಿರೋ ಜಾಗದಲ್ಲಿ ಅಲಿತಾ ಹೋಗೋದು. ಬಿಸಿಲಲ್ಲಿ ಗಾಡಿ ಓಡಿಸಿದ್ದು ಗೊತ್ತಾಗಲಿಲ್ಲ, ನನ್ನ ಫ್ರೆಂಡ್ ಮನೆ ಬಂದಿದ್ದು ಗೊತ್ತಾಗಲಿಲ್ಲ. ಕೊನೆಯಲ್ಲಿ ನನ್ನ ಫ್ರೆಂಡ್ ಮನೆ ಹತ್ರ ಬಂದು ನಿಲ್ದ್ವಿ. ಫೈನಲಿ ನನ್ನ ಫ್ರೆಂಡ್ ಮನೆಗೆ ತಲುಪಿದ್ವಿ. ಹಾರ್ನ್ ಹೊಡೆದು ಸಾಕಾಯಿತು. ಕೊನೆಯದಾಗಿ ಕೇಳಿಸ್ತು ಅನಿಸುತ್ತೆ. ನಮ್ಮನ್ನು ನೋಡಿಬಿಟ್ಟು ಹೊರಗಡೆ ಬಂದು ಬರ್ತಿದ್ದಂಗೆ ವಿಡಿಯೋ ಮಾಡೋದು ನೋಡಿಬಿಟ್ಟು ಪಾರ್ಟಿ ಎಸ್ಕೇಪ್. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮನ್ಸಲ್ಲಿ ಬೈಕಂತಾನೆ ಹಾಗೂ ಹೀಗೂ ಹಿಂಗೋ ಮಾಡಿಬಿಟ್ಟು ಹೊರಗಡೆ ಬಂದ್ಲು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಒಂದು ಕಡೆ ಖುಷಿ ಆಗ್ತಿದೆ, ಒಂದು ಕಡೆ ಬೇಜಾರಾಗ್ತಿದೆ. ನನ್ನ ಫ್ರೆಂಡ್ ಮದುವೆ, ಏನು ಮಾಡೋಕ್ಕಾಗಲ್ಲ. ಹೆಣ್ಣು ಅಂದಮೇಲೆ ಇನ್ನೊಬ್ರು ಮನೆಗೆ ಹೋಗಲೇಬೇಕು. ಆದರೆ ಇವಳು ಹೋಗೋಕ್ಕಿಂತ ಮುಂಚೆ ತನ್ನ ಮನೆ ಸ್ವಲ್ಪ ರಿಪೇರಿ ಮಾಡೋಣ ಅಂತಲೇ ರಿಪೇರಿ ಮಾಡಿಸ್ತಾ ಇದ್ಲು. ನಾನು ನಮ್ಮ ಅಕ್ಕನ ಮಗಳು ಹೋಗಿಬಿಟ್ಟು ನಮ್ಮ ಮೂವರು ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಆದಮೇಲೆ ಅವ್ರ ಮನೆ ಹತ್ರನೇ ಒಂದು ಮಂದಿರ ಇತ್ತು. ಮಂದಿರ ನೋಡೋಣ ಅಂತೇಳಿ ನಾನು ಮತ್ತು ನನ್ನ ಅಕ್ಕನ ಮಗಳು ಮಂದಿರದ ಕಡೆ ಬಂದ್ವಿ. ನಾವು ಶ್ರೀ ಮರುಳಾ ಸಿದ್ದೇಶ್ವರ ಮಂದಿರಕ್ಕೆ ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ನಾನು ಫ್ರೆಂಡ್ ಮನೆಗೆ ಬಂದಾಗ ನನ್ನ ಫ್ರೆಂಡು ಮತ್ತು ನಾನು ಇಬ್ಬರೇ ಬಂದಿದ್ವಿ ಇಲ್ಲಿಗೆ. ಇವಾಗ ನನ್ನ ಅಕ್ಕನ ಮಗಳನ್ನ ಜೊತೆಗೆ ಕರ್ಕೊಂಡ್ಬಂದಿದ್ದೀನಿ. ಪ್ಲೇಸ್ ಮಾತ್ರ ಹೆಂಗಿದೆ ಅಂದರೆ, ಇಂಥ ಊರಿ ಬಿಸಿಲಲ್ಲಿ ದೇವಸ್ಥಾನಕ್ಕೆ ನಾವು ಎಂಟ್ರಿ ಹಾಕ್ತಿದ್ದಂಗೆ ಎಷ್ಟು ಕೋಲ್ಡ್ ಅನಿಸುತ್ತೆ ಅಂದರೆ, ಒಂದು ಸ್ವಲ್ಪ ಕೂಡ ಶೆಕೆ ಆಗ್ತಿರಲಿಲ್ಲ. ನಮಗೆ ಈ ಜಾಗ ಬಿಟ್ಟು ಹೋಗ್ಬೇಕಂತ ಮನಸ್ಸೇ ಆಗ್ತಿರಲಿಲ್ಲ. ಹೊರಗಡೆ ಕಾಲಿಟ್ಟರೆ ಸಿಕ್ಕಾಬಿಟ್ಟೆ ಬಿಸಿಲು. ಹಾಗೆ ದೇವಸ್ಥಾನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ದೇವಸ್ಥಾನದ ಪೂರ್ತಿ ವಿಡಿಯೋ ಮಾಡಿಕೊಂಡು ನಾವು ಸ್ವಲ್ಪ ಫೋಟೋಶೂಟೆಲ್ಲ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಮತ್ತೆ ನನ್ನ ಫ್ರೆಂಡ್ ಮನೆ ಕಡೆ ಹೊರಟ್ವಿ. ನಾನು ಮಾಡ್ಕೊಂಡಿರೋ ಸಿಂಪಲ್ ಫೋಟೋಶೂಟ್ನ ಇವಾಗ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಯಾರೂ ಬೈಬೇಡಿ ಪ್ಲೀಸ್. ಮಂದಿರ ನೋಡಿಕೊಂಡು ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳಿಗೆ ಬಾಯ್ ಹೇಳಿಬಿಟ್ಟು ನಾವು ಹೊರಟಿದ್ದು ನಮ್ಮೂರ ಕಡೆ. ಫೈನಲಿ ನಮ್ಮನೆ ಹತ್ರ ಬಂದ್ವಿ. ನಮ್ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಮತ್ತೆ ನಾವು ಹೊರಟಿದ್ದು ಅಮ್ಮ ಮನೆ ಕಡೆಗೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಗೆ ನಾನು ಮತ್ತು ನನ್ನ ಅಕ್ಕನ ಮಗಳು ಮಾತಾಡ್ತಾ ಮನೆ ಕಡೆ ಹೊರಟ್ವಿ. ಬಿಸಿಲಿನ ಜಳ ಮುಖಕ್ಕೆ ಹೊಡಿತಾ ಇತ್ತು. ಗಾಡೀಲಿ ಪೆಟ್ರೋಲ್ ಖಾಲಿ ಆಗ್ತಾ ಇತ್ತು. ನಮಗೆ ಇವಾಗ ಎರಡೆರಡು ಖರ್ಚು ಕಣ್ರಿ. ಒಂದು ಖರ್ಚು ಮಾಡೋದೇ ಕಷ್ಟ, ಅದರಲ್ಲಿ ಎರಡೆರಡು ಖರ್ಚು. ಒಂದು ಫ್ರೆಂಡ್ ಮದುವೆ ಖರ್ಚು ಮಾಡ್ಕೋಬೇಕು, ಇನ್ನೊಂದು ಮಗಳ ಮದುವೆ ಖರ್ಚು ಮಾಡಬೇಕು. ಖರ್ಚು. ಈ ಬೇಸಿಗೆ ರಜಾ ಬೇರೆನಾ, ಮಕ್ಕಳು ನಡೆಯೋಣ, ಇವ್ರು ಮದುವೆ ಮಾಡೋಣ, ತಲೆ ನೋವು ಬಂದೋಗಿದೆ ಇವ್ರ ಕಾಲಾಗೆ. ಮಾತಾಡ್ತಾ ಅಮ್ಮ ಮನೆ ಬಂದಿದ್ದೇ ಗೊತ್ತಾಗಲಿಲ್ಲ. ಅಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಮಟನ್ ಮತ್ತು ಚಿಕನ್ನು. ಇವತ್ತು ಉಳ್ಕೊಳ್ಳೋಣ ಅಂತಲೇ ಬಂದಿದ್ದು. ಊಟ ಗೀಟ ಭರ್ಜರಿ ಮಾಡ್ಕೊಂಡು ಜಾಲಿ ಮಾಡೋಣ ಅಂತಲೇ ಬಂದಿದ್ದು ನಾನು ಮತ್ತು ಅಕ್ಕನ ಮಗಳು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.